ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕುಕಿಂಗ್ ಕ್ರಿಪ್ಸ್. ನಾನು ನಿಮಗೆಲ್ಲರಿಗೂ ಇವತ್ತು ಪರ್ಫೆಕ್ಟ್ ಮೆಥಡಲ್ಲಿ ಸಾಫ್ಟ್ ಬಟೂರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ 1 ಕಪ್ ಆಗೋಷ್ಟು ಸಣ್ಣ ರವೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊತಿದ್ದೀನಿ. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವೆಷ್ಟು ಕ್ವಾಂಟಿಟಿಯಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿಯಲ್ಲಿ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ಗೆ ತಯಾರು ಮಾಡ್ಕೊತಿದ್ದೀನಿ. ಸೊ ನೋಡಿ, ದೋಸೆ ಹಿಟ್ಟು ಬ್ಯಾಟರ್ಗೆ ಇದೀಗ ರೆಡಿಯಾಗಿದೆ. ರವೆ ನೆನೆಯೋಕ್ಕೆ ಅಂದ್ಬಿಟ್ಟು ಇದನ್ನು 1 ಗಂಟೆಗಳ ಕಾಲ ರೆಸ್ಟ್ನಲ್ಲಿ ಇಡೋಕ್ಕೆ ಬಿಡ್ತೀನಿ. 1 ಗಂಟೆ ಆದಮೇಲೆ ನೋಡಿ ತಿಕ್ಕಾಗಿದೆ ಬ್ಯಾಟರು. ಇವಾಗ ಇದಕ್ಕೆ 2 ಕಪ್ ಆಗೋಷ್ಟು ಮೈದಾ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. 2 ಕಪ್ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರೇನು ಹಾಕ್ಕೊಳೋದೇ ಬೇಡ, ಅದರಲ್ಲಿರೋ ನೀರೇ ಸಾಲುತ್ತೆ. ಸೊ ನೀವು ನೀರು ಹಾಕ್ಕೊಂಡಿರೇ ಕಲಿಸ್ಕೊಬೇಕಾಗುತ್ತೆ. ನೋಡಿ, ನಾನು ಕಲಸಿ ನೋಡಿಸ್ತೀನಿ. ನಾನು ಯಾವುದೇ ರೀತಿ ವಾಟರ್ನ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ, ಯಾವುದೇ ರೀತಿ ನಾನು ನೀರು ಆ್ಯಡ್ ಮಾಡ್ಕೊಂಡಿಲ್ಲ, ಆದ್ರೂ ಪರ್ಫೆಕ್ಟಾಗಿ ಬಂದಿದೆ ಇದು. ನೀಟಾಗಿ ನಾದ್ಕೊಂಡ್ಮೇಲೆ ಇದ್ರ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಅರ್ಧ ಗಂಟೆಗಳ ಕಾಲ ನೆನೆಯೋಕ್ಕೆ ಅಂತ ಬಿಡ್ತೀನಿ. ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೊಂದು ಪಾಲಿಥೀನ್ ಕವರ್ನ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಅರ್ಧ ಗಂಟೆಗಳ ಕಾಲ ರೆಸ್ಟ್ ಆಗೋಕ್ಕೆ ಅಂತ ಬಿಡ್ತೀನಿ ಇದನ್ನು. ನೋಡಿ, ಅರ್ಧ ಗಂಟೆ ಆದಮೇಲೆ ಹಿಟ್ಟು ಇನ್ನೂ ಸಾಫ್ಟಾಗಿದೆ. ಇದನ್ನು ನೀಟಾಗಿ ನೀವು ನಾದ್ಕೊಬೇಕಾಗತ್ತೆ. ಒಂದು 10 ನಿಮಿಷ ಆದರೂ ನಾದ್ಕೊಬೇಕು ಇದನ್ನು ನೀವು. ಸೊ ಇವಾಗ ನಾನು ಸ್ಮಾಲ್ ಬಾಲ್ಸ್ ಆಗಿ ಕಟ್ ಮಾಡ್ಕೊತೀನಿ ಇದನ್ನು. ಸೊ ನೋಡಿ, ಇದೇ ಥರ ಕಟ್ ಮಾಡ್ಕೊಬೇಕಾಗುತ್ತೆ ನೀವು. ನಾನೊಂದು ಪ್ಲೇಟ್ಗೆ ಆಯಿಲ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನೀಗ ಎಲ್ಲನೂ ಜೋಡಿಸ್ಕೊತೀನಿ. ಸೊ ನೋಡಿ, ಎಲ್ಲನೂ ಇದೇ ರೀತಿ ಮಾಡ್ಕೊಂಡ್ಮೇಲೆ ಮೇಲೆಗಡೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತೀನಿ, ಅದು ಆರ್ಕೊಳ್ಬಾರ್ದು ಅಂತ ಹೇಳಿ. ನೋಡಿ, ನಾನು ಅರಿಯೋದು ನೋಡಿಸ್ತಾ ಇದ್ದೀನಿ. ನೀವೆಷ್ಟು ತಿನ್ನಾಗಿ ಅರಿತೀರೋ ಬಟೂರೆ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ನಾನು ನೋಡಿಸ್ತಾ ಇದ್ದೀನಲ್ಲ, ಇದೇ ರೀತಿ ನೀವು ಹರ್ಕೊಬೇಕು.
ಇನ್ನೊಂದು ಸೈಡು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೆ. ಎಣ್ಣೆ ಕಾಯ್ದ ಮೇಲೆ ನೋಡಿ ನಾನು ಭಟೂರೆನ ಹಾಕ್ಕೊತಾ ಇದ್ದೀನಿ. ಈ ಥರ ಬಿಸಿ ಎಣ್ಣೆನ ಈ ಥರ ಸ್ಪ್ಲ್ಯಾಶ್ ಮಾಡ್ಕೊಬೇಕು. ಒಂದು ಸೈಡ್ ಉಬ್ಬಿದ ಮೇಲೆ ಇನ್ನೊಂದು ಸೈಡು ಅದೇ ಥರ ಮಾಡ್ಕೊಳ್ಳಿ, ನೀಟಾಗಿ ಉಬ್ಬು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದ್ಬಿಟ್ಟು. ಸೊ ಈ ಒಂದು ಸಾಫ್ಟಾಗಿರೋ ಭಟೂರೆನ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ 3 ಬೆಳ್ಳಲ್ಲಿ ಕೀಳಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಸೊ ಥ್ಯಾಂಕ್ ಯು.